ಆಲ್ ಟೈಮ್ ಹೈ ಹತ್ರ ಇದ್ದಾಗ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಬ್ಯಾಂಕ್ ನಿಫ್ಟಿ 1 2 3 4 ದಟ್ ಮೀನ್ಸ್ ಇದು ಫ್ಲೋಲ್ಲಿ ಹೋಗ್ತಾ ಉಂಟು. ಈಗ ಇದಕ್ಕೊಂದು ಪಾಸ್ ಬೇಕು, ಇಲ್ಲ ಒಂದು ಪುಲ್ ಬ್ಯಾಕ್ ಬೇಕು. ಅದರ ನಂತರ ಇಫ್ ಇನ್ ಕೇಸ್ ಸ್ಟ್ರಾಂಗ್ ಇದ್ದರೆ ಕಂಟಿನ್ಯೂ ಆಗ್ತಾರೆ, ಇಲ್ಲಾಂದರೆ ಇಲ್ಲಿಂದ ಸೆಲ್ ಆಫ್ ಬರ್ತಾರೆ, ರೈಟ್. ಸೊ ಅದಕ್ಕೆ ಅಪ್ಸೈಡಲ್ಲಿ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ಕ್ವಾಂಟಿಟಿ ಲೆಸ್ ಮಾಡಿ. ಇದು ಫ್ಲೋಲ್ ಉಂಟು. ಇಲ್ಲಿ ನೀವು ನಾರ್ಮಲ್ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡಲಿಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ನೀವು 10 ಲಾಟಲ್ಲಿ ಪ್ಲ್ಯಾನ್ ಮಾಡೋದಾದರೆ ಇಲ್ಲಿ 1 ಲಾಟು, ಇಲ್ಲಾಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಲಾಟಲ್ಲಿ ಪ್ಲ್ಯಾನ್ ಮಾಡಿ. ಬಿಕಾಸ್ ಇದು ಆಲ್ರೆಡಿ ಹೋಗಿದೆ. ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಬೇಕು, ಒಂದು ಸ್ವಲ್ಪ ಪುಲ್ ಬ್ಯಾಕ್ ಬೇಕು, ಸ್ವಲ್ಪ ಇಲ್ಲಿ ಹೋಲ್ಡ್ ಮಾಡಬೇಕು. ಯಾಕಂದರೆ ಇಲ್ಲಿ ನೋಡಿ ಇಲ್ಲಿಂದ ಮಾರ್ಕೆಟು ಬ್ಯಾಟ್ಸ್ ತೊಗೊಂಡು ಹೋಗಿದ್ದಾರೆ. ಇಫ್ ಇನ್ ಕೇಸ್ ಇಲ್ಲಿ ಹೋಲ್ಡ್ ಮಾಡ್ತಂದರೆ ಅವಾಗ ಅರ್ಥ ಆಗುತ್ತೆ ಇಲ್ಲಿ ಪ್ರೈಸು ಬಯರ್ಸು ಹೋಲ್ಡ್ ಮಾಡ್ತಿದ್ದಾರೆ ಅಂತ. ಇಫ್ ಇನ್ ಕೇಸ್ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಗಿ ಇಲ್ಲಿಂದ ಒಂದು ದೊಡ್ಡ ಸೆಲ್ ಆಫ್ ಕ್ಯಾಂಡಲ್ ಬಂತು, ದಟ್ ಮೀನ್ಸ್ ಈ ಥರ ಒಂದು ಕ್ಯಾಂಡಲ್ ಆಯಿತು, ಇಲ್ಲ ಈ ಥರ ಒಂದು ಕ್ಯಾಂಡಲ್ ಆಯಿತು ಅಂದರೆ ಅರ್ಥ ಆಗಬೇಕು ಅಲ್ಲಿ ಸಸ್ಟೈನ್ ಆಗ್ತಾಯಿಲ್ಲ ಅಂತ ಅರ್ಥ ಆಗುತ್ತೆ, ರೈಟ್. ಸೊ ಅದಕ್ಕೆ ಇಫ್ ಇನ್ ಕೇಸ್ ಇಲ್ಲಿ ಹೋಲ್ಡ್ ಆಯಿತು, ಇಲ್ಲಿ ಕಂಟಿನ್ಯೂ ಒಂದು 2-3 ಕ್ಯಾಂಡಲ್ ಡೈಲಿಯಲ್ಲಿ ಹೋಲ್ಡ್ ಆಯಿತು, ಆವಾಗ ಇಫ್ ಇನ್ ಕೇಸ್ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆದರೆ ಇಲ್ಲಿಂದ ಮೊಮೆಂಟಮ್ ಬರ್ತಾರೆ. ಆವಾಗ ನಾವಿಲ್ಲಿ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಪ್ಲ್ಯಾನ್ ಮಾಡ್ಬೋದು. ಬಟ್ ಈಗ ನಾವು ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಆಲ್ ಟೈಮ್ ಹೈಯಲ್ಲಿ ಉಂಟು, ಫೈನ್. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಪ್ಲ್ಯಾನ್ ಮಾಡೋದಾದರೆ ಸಿಂಪಲ್. ಇಫ್ ಇನ್ ಕೇಸ್ ಮಾರ್ಕೆಟ್ ನಾಳೆ ಫ್ಲ್ಯಾಟ್ ಓಪನ್ ಆಯಿತು, ಇಲ್ಲಿಂದ ಮಾರ್ಕೆಟ್ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆಯಿತು ಅಂದರೆ ನಾನು ತುಂಬಾ ಲೆಸ್ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ತೀನಿ. ದಟ್ ಮೀನ್ಸ್ ಇಲ್ಲಿ ನಾನು 1 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀನಿ. ನನ್ನ ಯೋಗ್ಯತೆ ಉಂಟು 10 ಲಾಟಲ್ಲಿ ಲಾಸ್ ತೊಗೊಳ್ಳಿಕ್ಕೆ, ಆದರೂ ಕೂಡ ನಾನು ಇಲ್ಲಿ 1 ಲಾಟಲ್ಲಿ ಮಾತ್ರ ಲಾಸ್ ತೊಗೊಳ್ತೀನಿ, ಫೈನ್. ಕ್ಯಾಪ್ ಅಪ್ ಓಪನ್ ಆದರೆ ಸ್ವಲ್ಪ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಸೊ ಅಲ್ಲಿ ನಾನು ಸೆಲ್ ಆಫಿಗೆ ಪ್ಲ್ಯಾನ್ ಮಾಡ್ತೀನಿ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ಏನಾದರೂ ನನಗೊಂದು ಡಬ್ಲ್ಯೂ ಪ್ಯಾಟರ್ನ್ ಅಥವಾ ಒಂಥರ ಎಮ್ ಪ್ಯಾಟರ್ನ್ ಏನಾದರೂ ಸಿಕ್ಕಿದರೆ ನಾನು ಇಲ್ಲಿ ಸೆಲ್ ಆಫಿಗೆ ಪ್ಲ್ಯಾನ್ ಮಾಡ್ತೀನಿ. ಇಫ್ ಇನ್ ಕೇಸ್ ನನಗೆ ಸಿಕ್ಕಿದರೆ ವಾಟ್ ಇಫ್ ನಾಳೆ ಗ್ಯಾಪ್ ಡೌನ್ ಓಪನ್ ಆಯ್ತು, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯ್ತು ಅಂದರೆ ಫಸ್ಟು ಹಾಫ್ ಆನ್ ಅವರ್ ಇಂಪಾರ್ಟೆಂಟ್ ಆಗ್ತಾರೆ. ಮಾರ್ಕೆಟ್ ಯಾವ ರೇಂಜಲ್ಲಿ ಹೋಗಿ ಹೋಲ್ಡ್ ಮಾಡ್ತಾರೆ ಅಂದರೆ ಮಾರ್ಕೆಟ್ ಇಲ್ಲಿ ಓಪನ್ ಆದ್ರ ಮೇಲೆ ಮಾರ್ಕೆಟ್ ಓಪನ್ ಆಗ್ತಾನೆ ಇಲ್ಲಿ ಅಪ್ಸೈಡ್ ಹೋಗಿ ಹೋಲ್ಡ್ ಮಾಡ್ತಾ ಉಂಟಾ, ಅಥವಾ ಮಾರ್ಕೆಟ್ ಇಲ್ಲಿ ಡೌನ್ ಸೈಡ್ ಬಂದು ಹೋಲ್ಡ್ ಮಾಡ್ತಾ ಉಂಟಾ, ಅಥವಾ ಮಾರ್ಕೆಟ್ ಎಲ್ಲಿ ಓಪನ್ ಆಗಿದೆ ಅಲ್ಲಿ ಸೈಡ್ ವೇಸ್ ಆಗ್ತಾ ಉಂಟಾ, ಅದು ಸ್ವಲ್ಪ ನೋಡಬೇಕಾಗುತ್ತೆ. ಅದ್ರ ಮೇಲೆ ನಾವು ಪ್ಲ್ಯಾನ್ ಮಾಡ್ಬೋದು ಹೇಗೆ ಇಲ್ಲಿಂದ ಮಾರ್ಕೆಟ್ ಮೊಮೆಂಟಮ್ ಆಗ್ಬೋದು ಅಂತ, ಫೈನ್. ಇಫ್ ಇನ್ ಕೇಸ್ ನಿಮಗೆ ಈ ವೀಕು ಝೂಮ್ ಕ್ಲಾಸ್ ಬೇಕಂದರೆ ಸ್ಯಾಟರ್ಡೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಾ ಈ ವೀಕು ಝೂಮ್ ಕ್ಲಾಸ್ ಮಾಡ್ತೀನಿ, ಫೈನ್. ಫ್ರೀ ಇರ್ತದೆ, ಬೇಕಾದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಫೈನ್. ಸೊ ನಾನು ಗ್ಯಾಪ್ ಡೌನ್ ಆ್ಯಂಡ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಗ್ಯಾಪ್ ಅಪ್ ಓಪನ್ ಆದರೆ ಸ್ವಲ್ಪ ಅಲ್ಲಿಂದ ಸೆಲ್ ಆಫ್ನ ಪ್ಲ್ಯಾನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ, ಫೈನ್. ಇಫ್ ಇನ್ ಕೇಸ್ ನಾವು ನಿಫ್ಟಿನ ಪ್ಲ್ಯಾನ್ ಮಾಡೋದಾದರೆ ನಿಫ್ಟಿ ಕೂಡ ನೀವೀಗ ಡೈಲಿ ಚಾರ್ಟಲ್ಲಿ ಕೂಡ ನೋಡಿ, ಇದು ಕೂಡ ಆಲ್ರೆಡಿ ಒಂದು ಫ್ಲೋಲ್ ಹೋಗಿದೆ, ಫೈನ್. ಸೊ ನಾನು ಹೇಳ್ತಾ ಇಲ್ಲ ಇದು ನೆಗೆಟಿವ್ ಆಗಿದೆ ಅಂತ, ಇದಕ್ಕೊಂದು ಪಾಸ್ ಬೇಕು. ಪಾಸ್ ಆದ್ರ ಮೇಲೆ ಅಲ್ಲಿಂದ ಹೋದರೆ ಇಟ್ ಈಸ್ ಗುಡ್. ಇಲ್ಲಿ ನೋಡಿ ಕನ್ಸಲ್ಟಿಂಗ್ ಅಂದರೆ ಹೀಗೆ ಮಾರ್ಕೆಟ್ ಇಲ್ಲಿ ಮೊಮೆಂಟಮ್ ಆಯಿತು, ಸ್ವಲ್ಪ ಹೋಲ್ಡ್ ಆಯಿತು, ದೆನ್ ಮೊಮೆಂಟಮ್. ಇಲ್ಲಿ ಮಾರ್ಕೆಟ್ ಮೊಮೆಂಟಮ್ ಆಯಿತು, ಸ್ವಲ್ಪ ಹೋಲ್ಡ್ ಆಯಿತು, ಮೊಮೆಂಟಮ್ ಆಯಿತು, ಹೋಲ್ಡ್ ಆಯಿತು, ಮೊಮೆಂಟಮ್. ಇಫ್ ಇನ್ ಕೇಸ್ ಇಲ್ಲಿ ಸ್ಟ್ರಾಂಗ್ ಇಲ್ಲ ಅಂದರೆ ಈ ಥರ ಸೆಲ್ ಆಫ್ ಬಂದುಬಿಡುತ್ತೆ, ರೈಟ್. ಸೊ ಅರ್ಥ ಮಾಡ್ಕೊಳ್ಳಿ. ಅಪ್ಸೈಡಲ್ಲಿ ಪ್ಲ್ಯಾನ್ ಮಾಡುವ ಪ್ಲೀಸ್ ಕ್ವಾಂಟಿಟಿ ಲೆಸ್ ಮಾಡಿ. ಎಷ್ಟು ಯೋಗ್ಯತೆ ಉಂಟು ಅದಕ್ಕಿಂತ ತುಂಬಾ ಕಡಿಮೆಯಾಗಿ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಂತ, ಫೈನ್. ಸೊ ಇಫ್ ಇನ್ ಕೇಸ್ ಈಗ ನಾವು ನಾಳೆ ನಿಫ್ಟಿಯಲ್ಲಿ ಪ್ಲ್ಯಾನ್ ಮಾಡೋದಾದ್ರೂ ಕೂಡ ತುಂಬ ಚೆನ್ನಾಗಿ ಹೋಲ್ಡ್ ಮಾಡಿದೆ. ದಟ್ ಮೀನ್ಸ್ ನಿಫ್ಟಿ 50 ಮಿನಿಟ್ಸಲ್ಲಿ ನೋಡ್ಲಿಕ್ಕೆ ಹೋದರೆ ತುಂಬ ಚೆನ್ನಾಗಿ ತೋರ್ತಾ ಉಂಟು. ಹೇಗಂದರೆ ಇಲ್ಲಿ ನೋಡಿ ಮಾರ್ಕೆಟ್ ಓಪನ್ ಆಯಿತು, ಇಫ್ ಇನ್ ಕೇಸ್ ಇಲ್ಲಿಂದ ನೆಗೆಟಿವ್ ಇದ್ದಿದ್ರೆ ಇದು ಏನಾಗ್ತಿತ್ತು, ಈ ಸ್ವಿಂಗ್ ಮಾಡಿದೆ ಅಲ್ಲ, ಈ ಸ್ವಿಂಗ್ಕಿಂತ ಡೌನ್ ಸೈಡ್ ಬಂದು ಕ್ಲೋಸಿಂಗ್ ಕೊಡ್ತಿತ್ತು. ಬಟ್ ಇದೇನಾಗಿದೆ ಅಂದರೆ ಇಲ್ಲಿ ಓಪನ್ ಆಗಿದೆ, ಅದಕ್ಕಿಂತ ಅಪ್ ಸೈಡಲ್ಲೇ ಸ್ವಲ್ಪ ಹೋಗಿ ಕ್ಲೋಸಿಂಗ್ ಕೊಟ್ಟಿದೆ, ಸ್ವಲ್ಪ ಅಲ್ಲಿ ಬುಲಿಶ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ. ದಟ್ ಮೀನ್ಸ್ ಇದು ತುಂಬಾ ಸ್ವಲ್ಪ ಸ್ಟ್ರಾಂಗ್ ಉಂಟಂತ ನಾವು ನೋಡ್ಬೋದು, ಫೈನ್. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದರೆ ಫಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ, ಅಥವಾ ಅಲ್ಲಿ ನೋಡಬೇಕು ಅದು ಹೋಲ್ಡ್ ಮಾಡ್ತಾ ಉಂಟಾ ಅಥವಾ ಸಸ್ಟೈನ್ ಮಾಡ್ತಾ ಉಂಟಾ ನೋಡಬೇಕು. ಇಫ್ ಇನ್ ಕೇಸ್ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಅಥವಾ ನಮ್ಮ ಸ್ಟ್ರಾಟಜಿ ಪ್ರಕಾರ ಏನಾದರೂ ಸಿಕ್ಕಿದ್ರೆ ನಾನು ಇಲ್ಲಿ ಸೆಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು, ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಯಾರೆಲ್ಲ ಇವತ್ತು ಬೈ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ, ಬೈ ಮಾಡಲಿಕ್ಕೆ ಹೋಲ್ಡ್ ಮಾಡಿದ್ದಾರೆ, ದಟ್ ಮೀನ್ಸ್ ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗ್ಬೋದು, ಒಂದೊಳ್ಳೆ ಓವರ್ ನೈಟಲ್ಲಿ ಗೇಮ್ ಸಿಗ್ಬೋದು ಅಂತ ಹೋಲ್ಡ್ ಮಾಡಿರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಇಲ್ಲಿ ಏನಾಗುತ್ತೆ ಡಿಸಪಾಯಿಂಟ್ ಆಗ್ತಾರೆ. ಸೊ ಇಫ್ ಇನ್ ಕೇಸ್ ಅವರು ಇಲ್ಲಿ ಹೋಲ್ಡ್ ಮಾಡ್ತಾರಾ ಅಥವಾ ಇಲ್ಲಿಂದ ಸ್ವಲ್ಪ ವಾಲಿಟಿಲಿಟಿ ಕ್ರಿಯೇಟ್ ಮಾಡ್ತಾರಾ ಅಥವಾ ಅವ್ರ ಪೊಸಿಷನ್ನ ರಿಯಾಕ್ಟ್ ಮಾಡ್ತಾರಾ, ಅಂದರೆ ಸ್ವಲ್ಪ ಹೆಜ್ ಮಾಡೋದು ಅಥವಾ ಸ್ವಲ್ಪ ರೋಲ್ ಓವರ್ ಮಾಡೋದು ಇದೆಲ್ಲ ಮಾಡ್ತಾರಾ, ಆವಾಗ ಸ್ವಲ್ಪ ಇಲ್ಲಿ ವಾಲಿಟಿಲಿಟಿ ಕ್ರಿಯೇಟ್ ಆಗ್ತಾರೆ, ಫೈನ್. ಸೊ ಅದಕ್ಕೆ ಹಾಫ್ ಆನ್ ಅವರ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಮಾರ್ಕೆಟ್ ಯಾವ ಸೈಡ್ ಹೋಗಿ ಯಾವ ಸೈಡ್ ಹೋಗಿ ಸಸ್ಟೈನ್ ಮಾಡ್ತಾರೆ ಅಂತ. ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿ ಓಪನ್ ಆದರೆ ಗ್ಯಾಪ್ ಡೌನ್ ಓಪನ್ ಆದರೆ ಈ ಬಯರ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡ್ ಹೋಗಿ ಇಲ್ಲಿ ಸಸ್ಟೈನ್ ಮಾಡ್ತಾರಾ ಅಥವಾ ಇಲ್ಲಿಂದ ಓಪನ್
ಎಲ್ಲಿ ಆಗಿದೆ ಅಲ್ಲಿಂದ ಮಾರ್ಕೆಟ್ ಹೋಗಿ ಡೌನ್ ಸೈಡ್ ಹೋಗಿ ಹೋಲ್ಡ್ ಮಾಡ್ತಾರಾ, ಅಥವಾ ಎಲ್ಲಿ ಓಪನ್ ಆಗಿದೆ ಅಲ್ಲಿ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇಬ್ಬರು ಕೂಡ ಫೈಟ್ ಮಾಡ್ತಾರೆ. ಸೊ ಹಾಫ್ ಆನ್ ಅವರ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಫೈನ್. ಸೊ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ಯಾವುದೇ ಟ್ರೆಂಡಲ್ಲಿ ಹೋಗಿರಲಿ, ದಟ್ ಮೀನ್ಸ್ ಇದು ಬುಲಿಶ್ ಟ್ರೆಂಡಲ್ಲಿ ಹೋಗಿರಲಿ ಅಥವಾ ಇದು ನೆಗೆಟಿವ್ ಟ್ರೆಂಡಲ್ಲಿ ಹೋಗಿರಲಿ, ಯಾವಾಗ ಅಗೇನ್ಸ್ಟ್ ದ ಟ್ರೆಂಡಲ್ಲಿ ಓಪನ್ ಆಗ್ತಾರೆ, ದಟ್ ಮೀನ್ಸ್ ಇಲ್ಲಿ ಬುಲಿಶ್ ಇದ್ದರೆ ಯಾವಾಗ ನೆಗೆಟಿವ್ ಓಪನ್ ಆಗ್ತಾರೆ, ಯಾವಾಗ ನೆಗೆಟಿವ್ ಇರ್ತಾರೆ, ಯಾವಾಗ ಅದು ಬುಲಿಶ್ ಓಪನ್ ಆಗ್ತಾರೆ, ಆವಾಗ ಮಾರ್ಕೆಟು ಹೇಗೆ ರಿಯಾಕ್ಟ್ ಮಾಡ್ತಾರೆ ಹಾಫ್ ಆ್ಯನ್ ಅವರಲ್ಲಿ ಅದು ಸ್ವಲ್ಪ ನೋಡಬೇಕಾಗುತ್ತೆ. ಬಿಕಾಸ್ ಯಾಕಂದರೆ ಪ್ರೀವಿಯಸ್ ಡೇ ಅಗೇನ್ಸ್ಟ್ ದ ಟ್ರೆಂಡ್ ಅವರು ಹೋಲ್ಡ್ ಮಾಡಿ ಇಡ್ತಾರಲ್ಲ, ಸೊ ಅನದರ್ ಡೇಯಲ್ಲಿ ಓಪನ್ ಆಗುವಾಗ ಹೇಗದು ಹೋಲ್ಡ್ ಆಗ್ತಾರೆ, ಹೇಗದು ರಿಯಾಕ್ಟ್ ಮಾಡ್ತಾರೆ, ಸ್ವಲ್ಪ ಅದು ಇಂಪಾರ್ಟೆಂಟ್ ಆಗ್ತಾರೆ. ಫೈನ್. ಐ ಹೋಪ್ ನಾನು ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನಿಮಗೆ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ.